ತಪ್ಪು ಮಾಡಿದೆ ಅಂತ ನನಗಿಂತ ಶಿಕ್ಷೆ ಕೊಡ್ತಿದ್ಯಾ ದೇವ್ರೆ? ಸುಬ್ಬುನ ಮನ್ಸಾರೆ ಇಷ್ಟಪಟ್ಟೆ, ಆದ್ರೆ ಸುಬ್ಬು ನನಗೆ ಸಿಗ್ಲಿಲ್ಲ. ಆ ಶ್ರಾವಣಿನೂ ಸುಬ್ಬುನ ಪ್ರೀತಿಸ್ತಿದ್ಲು, ಆದ್ರೆ ಈಗ ಸುಬ್ಬು ನಾನು ಶ್ರಾವಣಿನ ಪ್ರೀತಿಸ್ತಿದ್ದೀನಿ ಅಂತ ಹೇಳ್ತಿದ್ದಾನೆ. ಹಾಗಾದ್ರೆ ನಾನು ಸೋತ್ ಹೋಗ್ಬಿಟ್ನಾ? ಅವರಿಬ್ರು ಪ್ರೀತಿ ಗೆದ್ದು ಬಿಡ್ತಾ? ಅವರಿಬ್ರು ಮದುವೆ ಆಗ್ತಿದ್ದಾರೆ. ಚಿಕ್ಕ ವಯಸ್ಸಿಂದನು ಸುಬ್ಬು ಮೇಲೆ ಎಷ್ಟು ಆಸೆ ಇಟ್ಕೊಂಡಿದ್ದೆ, ಆದ್ರೆ ಸುಬ್ಬು ಯಾಕೆ ನನಗ್ ಸಿಗ್ಲಿಲ್ಲ? ಎಲ್ರು ನನ್ನ ಪ್ರೀತಿಯಲ್ಲಿ ಸ್ವಾರ್ಥ ಇತ್ತು ಅಂತ ಹೇಳ್ತಾರೆ. ಪ್ರೀತಿನ ಸ್ವಾರ್ಥ ತಾನೆ? ನನ್ನ ಪ್ರೀತಿನ ಕಳ್ಕೊಂಡ್ಬಿಟ್ಟೆ. ಪ್ರೀತಿಸ್ತೋರು ಸಿಗ್ಬೇಕು ಅಂತ ಅನ್ಕೊಳ್ಳೋದು ತಪ್ಪೇನೋ? ಇಲ್ಲ, ನಾನು ಈ ತರ ನೊಂದ್ಕೊಂಡು ಹತ್ಕೊಂಡು ಕೂತ್ರೆ ಇದ್ಯಾವುದಕ್ಕೂ ಅರ್ಥ ಇಲ್ಲ. ನಾನು ಈ ತರ ಸುಮ್ಮನೆ ಇರಬಾರ್ದು. ಸುಬ್ಬುನ ನಾನು ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬಾರ್ದು. ಈಗ ನಾನು ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನೋ ಅದನ್ನ ಮಾಡ್ಲೇಬೇಕು. ಯಜಮಾನ್ರೆ, ಏನೆಲ್ಲ ನಡೆದೋಯ್ತು. ಬೆಟ್ಟದಾಗ ಬಂದಿದ್ದ ಕಷ್ಟನ ಮಂಜಿನ ಕರಗಿಸ್ಬಿಟ್ರಿ. ಆ ದೇವರ ಆಶೀರ್ವಾದ, ನಿಮ್ಮ ಕೃಪೆ, ಶ್ರಾವಣಿಯಮ್ಮ ಸುಬ್ರಹ್ಮಣ್ಯ ಮತ್ತೆ ಒಂದಾಗ್ತಾ ಇದ್ದಾರೆ. ಇದರಲ್ಲಿ ನನ್ನ ಕೃಪೆ ಏನಿದೆ? ಶ್ರಾವಣಿ ಸುಬ್ರಹ್ಮಣ್ಯನ ಮದುವೆ ಸ್ವರ್ಗದಲ್ಲೇ ನಿಶ್ಚಯ ಆಗಿರೋದು ಅನ್ಸುತ್ತೆ. ಏನೇ ಏರುಪೇರು ಬಂದ್ರು ಅವರಿಬ್ಬರು ಮದುವೆನ ಯಾರು ತಡೆಯಕ್ಕಾಗಲ್ಲ ಅಂತ ಎಲ್ರಿಗೂ ಗೊತ್ತಾಗಿದೆ. ವಿಧಿ ಲಿಖಿತ ನಡೀತಾ ಇದೆ. ಹೌದು, ಎಲ್ಲ ವಿಧಿ ಲಿಖಿತ. ಆಡ್ಸವನು ಮೇಲ್ಕೊಂತಾನೆ, ಆಡೋರು ನಾವಿಲ್ಲಿದ್ದೀವಿ. ಆದ್ರೂ ಈ ಆಟದ ಮಧ್ಯೆ ಸೋಲು ಗೆಲುವು ಅವಮಾನ ಅನುಮಾನಗಳು ಅನ್ನೋದನ್ನ ಎಲ್ಲ ಮೀರಿ ಶ್ರಾವಣಿ ಸುಬ್ರಹ್ಮಣ್ಯ ಮದುವೆ ಆಗ್ತಿದೆಯಲ್ಲ, ಅದೇ ಸಂತೋಷ. ಇದಕ್ಕೆ ನಾವೆಲ್ಲ ಎಷ್ಟು ಕಷ್ಟಪಟ್ಟಿದೀವಿ ಅಂತ ಎಲ್ರಿಗೂ ಗೊತ್ತಿದೆ. ನಮಗೂ ಏನಾದ್ರು ಬಹುಮಾನ ಸಿಗುತ್ತೇನಾ? ಕಾಂತಮ್ಮನವರೇ, ಅಣ್ಣ ಸುರೇಂದ್ರ ಅಣ್ಣ, ನೀವೆಲ್ಲಿಗೆ ಹೋದ್ರು ಅಲ್ಲಿಗೆ ಬರ್ತಾ ಇದ್ದೀರಾ. ಆಗ್ಲಿ, ವರೋಪಚಾರಕ್ಕೆ ಏನ್ ಕೊಡ್ಬೇಕು ಅಂತ ಹೇಳಿ ನಾವೆಲ್ಲ ವ್ಯವಸ್ಥೆ ಮಾಡಿದ್ವಿ. ವರೋಪಚಾರ ಅನ್ಬಾರ್ದು ಕಣೋ, ಅದು ತಪ್ಪಾಗುತ್ತೆ. ವರನಿಗೆ ಪ್ರೀತಿಯಿಂದ ನಮ್ಗೆ ಏನ್ ಬೇಕೋ ಅದನ್ನ ಕೊಟ್ಬಿಡ್ಬೇಕು. ಪದ್ಮನಾಭ ಅವರೇ, ನೀವು ನಮ್ಮಿಂದ ಏನ್ ಅಪೇಕ್ಷೆ ಮಾಡ್ತಾ ಇದ್ದೀರಾ? ನೀವೇನ್ ಕೇಳ್ತೀರೋ ಅದನ್ನ ಕೊಟ್ಬಿಡ್ತೀವಿ. ಯಜಮಾನ್ರೆ, ದಯವಿಟ್ಟು ಹೀಗೆಲ್ಲ ಮಾತಾಡಬೇಡಿ, ನಮ್ಗೆ ಮುಜುಗರ ಆಗುತ್ತೆ. ಕಾಂತಮ್ಮ, ಏನಿದೆಲ್ಲೋ? ಅಯ್ಯ, ನಾನೇನು ಮಾತಾಡ್ದೆ ಅಂತ ಹಿಂಗಾಡ್ತೀರ ನೀವು? ನಾನು ಈ ವರದಕ್ಷಿಣೆ ವರೋಪಚಾರ ಅದೆಲ್ಲ ತಗೊಳ್ಳೋದಿಲ್ಲ. ಆದ್ರೆ ಎಲ್ಲೋ ಒಂದು ಕಡೆ ಇರ್ಬೋದೇನೋ, ಹಾಗಂತ ಈ ಶಾಸ್ತ್ರ ಸಂಪ್ರದಾಯನ ಮರೆಯಕ್ಕಾಗತ್ತೆ? ಇವರು ವರೋಪಚಾರಕ್ಕೆ ಏನಾದ್ರೂ ಕೊಡ್ತಾರೇನೋ ಅಂತ ಕೇಳಿದ್ನಪ್ಪ. ಕಾಂತಮ್ಮನವ್ರೆ, ಹುಡುಗಿ ಮನೆಯವರು ಹುಡುಗನ ಮನೆಗೆ ಹೊಸ ಬದುಕೆ ಕಟ್ಕೊಡ್ತಾ ಇದ್ದಾರೆ. ತ್ಯಾಗಮಯ್ಯದ ಹೆಣ್ಮಗಳನ್ನ ನಮ್ಮನೆಗೆ ಕಳಿಸ್ತಾ ಇದ್ದಾರೆ. ಈ ಪ್ರಪಂಚದಲ್ಲಿ ಯಾರು ವರದಕ್ಷಿಣೆ ವರೋಪಚಾರ ಅಂತಾರೋ ಅವ್ರ ಮನೆಗೆ ಯಾವ ಹೆಣ್ಮಕ್ಳು ಸೊಸೆಯಾಗೇ ಹೋಗ್ಬಾರ್ದು. ಯಾಕೆಂದ್ರೆ ಹೆಣ್ಮಕ್ಳು ಲಕ್ಷ್ಮಿ ಸ್ವರೂಪ. ಅವರೇ ನಮ್ಮ ಮನೆಗೆ ಬಂದ್ಮೇಲೆ ಇನ್ನೇನ್ ಬೇಕು? ಹೌದು, ಯಾರು ಏನ್ ಬೇಕಾದ್ರೂ ಹೇಳ್ಬೋದು, ಆದ್ರೆ ನಮ್ಮನೆ ಅಳಿಯನ್ಗೆ ಏನ್ ಬೇಕು ಅಂತ ನಾವೇ ಕೇಳ್ತೀವಿ. ಏನಪ್ಪ ಸುಬ್ಬು, ವರೋಪಚಾರಕ್ಕೆ ಏನ್ ಬೇಕು ಹೇಳು? ವರೋಪಚಾರನ? ಸರ್, ಯಜಮಾನ ನನಗೆ ಕೊಟ್ಟಿರೋ ಪ್ರೀತಿ ಮುಂದೆ ಯಾವ ಉಪಚಾರನೂ ಬೇಡ. ಅವನಿಗೆ ಕೆಲವೊಂದ್ಸರಿ ಹೊಟ್ಟೆ ಹಸುವಾಗಿದೆ ಅಂತಾನೂ ಗೊತ್ತಾಗಲ್ಲ. ನಾವೇ ಕಾರ್ತಿಕೇಯ ಊಟ ಮಾಡಪ್ಪ ಹಸ್ಕೊಂಡಿದೀಯ ಅಂದಾಗ, ಅಯ್ಯೋ ಹೌದಲ್ವಾ ಕಾಂತಮ್ಮತ್ತೆ ಅಂತೇಳಿ ಅವಾಗ ಊಟ ಮಾಡ್ತಿದ್ದ. ಒಂದ್ಸರಿ ಏನಾಗಿತ್ತು ಅಂದ್ರೆ, ನಾನು ಅವನ್ನ ಸಣ್ಣನಿದ್ದಾಗಿಂದನೂ ಬೆಳೆಸಿದ್ದೀನಿ. ಎಷ್ಟು ಚೆನ್ನಾಗಿ ಅಂದ್ರೆ, ಪಾಪ ಒಂದ್ಸರಿ ನಡ್ಕೊಂಡ್ ಬರ್ತಾ ಇದ್ದ ದಾರಿಲಿ ಅಲ್ಲಿ ದೊಡ್ಡದೊಂದು ಮುಳ್ಳಿತ್ತು. ನಾನು ಕಾರ್ತಿಕೇಯ ಸ್ಲೋ ಮೋಷನ್ ನಲ್ಲಿ ಓಡ್ಕೊಂಡು ಕೂಗೋಣ ಅನ್ಕೊಂಡೆ. ಆದ್ರೆ ಕೂಗಿದ್ರೆ ಎಲ್ಲಿ ಗಾಬರಿ ಬಿದ್ಬಿಡ್ತಾನೋ ಅಂದ್ಬಿಟ್ಟು ನಾನು ಸ್ಲೋ ಮೋಷನ್ ನಲ್ಲಿ ಓಡ್ಬಂದು ಆ ಮುಳ್ಳ ಮೇಲೆ ಕೈ ಇಟ್ಟೆ. ಅವನ್ ನನ್ನ ಕೈ ಮೇಲೆ ಕಾಲಿಟ್ಟು ಮುಂದೋದ. ಆಗಿಂತನೂ
ನನ್ನ ಕೈ ಮೇಲೆ ಆ ಮುಳ್ಳು ಚುಚ್ಚಿದ ಗುರ್ತು ಇನ್ನೂ ಇದೆ ಸುರೇಂದ್ರ ಅಣ್ಣ. ಅಮ್ಮ ತಾಯಿ ಈ ಕತೆ ನಮಗ್ ಗೊತ್ತೇ ಇರ್ಲಿಲ್ಲ. ಎಲ್ಲಿ ತೋರಿಸಿ ಕೊಡ್ರಿ ಕೈನಾ. ಗೊತ್ತಿರ್ಲಿಲ್ವಾ? ಎಲ್ಲೇ ಏನೇ ಅಲ್ಲಿದೆ ನೋಡಿ. ಎಲ್ಲಿದೆ ಎಲ್ಲಿದೆ ಏನು ಗೊತ್ತೇ ಇಲ್ಲ. ನಿನ್ನ ನಿಮ್ ಮನೆಗ್ ಪಾತ್ರೆ ತೊಳೆದು ನನ್ನ ಕೈಯೇ ಸೌದೋಗಿದೆ. ಇನ್ನ ಆ ಚುಚ್ಚಿದ ಗುರ್ತಿಲ್ಲಿರ್ತೇಳ ಹಂಗ್ ನೋಡ್ಬೇಡ ಹೇಳ್ತೀನಿ. ಅಣ್ಣ ಗಂಡಿನ ಕಡೆಯವ್ರಿಗೆ ಏನ್ ಕೊಡ್ಬೇಕೋ ಏನೋ ಒಂದು ಗೊತ್ತಿಲ್ಲ, ಆದ್ರೆ ಗಂಡಿನ ಕಡೆಯವ್ರಿಗೆ ಅದರಲ್ಲೂ ಕಾಂತಮ್ಮನವ್ರಿಗೆ ಏನಾದ್ರೂ ಗಿಫ್ಟ್ ಕೊಡೋಣ. ಕಡೆ ಪಕ್ಷ ಶ್ರಾವಣಿ ಅಮ್ಮವ್ರ ಮದುವೆನ ನಂದಿನಿ ಅಮ್ಮವ್ರ ಕಣ್ ತುಂಬ್ಕೋಬೇಕು. ಆದರೆ ಇನ್ನು ಯಾರ ಕಣ್ಗೂ ಕಾಣಿಸ್ಕೋಬಾರ್ದು. ಭಗವಂತ ನೀನೇ ಇದನ್ನೆಲ್ಲ ನೋಡ್ಕೋಬೇಕು. ಪುರೋಹಿತ್ರೆ, ಅರ್ಶಿನ ಶಾಸ್ತ್ರ ಎಲ್ಲ ಆಯ್ತು, ಬೇರೆ ಯಾವ್ದಾದ್ರು ಶಾಸ್ತ್ರಗಳಿದೆಯಾ? ಅಮ್ಮೋರೆ, ಶ್ರಾವಣಿ ಅಮ್ಮರು ಇದೇ ತಾಳಿನ ಮಾಂಗಲ್ಯ ಆಗಬೇಕು ಅಂತ ಕೇಳ್ಕೊಂಡಿದ್ದಾರೆ. ಹಾಗಾಗಿ ಒಂದು ಸಣ್ಣ ಶಾಸ್ತ್ರ ಮಾಡಬೇಕು. ಈ ತಾಳಿನ ಗರ್ಭಗುಡಿಯಲ್ಲಿಟ್ಟು ಅಷ್ಟಂಗುಂಕುಮ ಇಟ್ಟು ಪೂಜೆ ಮಾಡಬೇಕು. ಅದಾದ್ಮೇಲೆ ಈ ತಾಳಿನ ಮದುವೆಯನ್ನು ಕಟ್ಟಬಹುದು. ಆಯ್ತು ಪುರೋಹಿತ್ರೆ, ಎಲ್ಲರೂ ಅರ್ಶಿನದ ನೀರು ಹಾಕಿ